ಪವರ್ ಟಿವಿಯ ಧರ್ಮ ಯುದ್ಧ ಮುಂದುವರಿತಾ ಇದೆ. ಧರ್ಮಸ್ಥಳದಿಂದ ನಿಮ್ಮ ಪವರ್ ಟಿವಿ ಸತ್ಯಾನ್ವೇಷಣೆಗಿಳುತ್ತದೆ. ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಾನ್ ಸ್ಟಾಪ್ ನಿರಂತರವಾದಂತಹ ಕವರೇಜ್ ಧರ್ಮಸ್ಥಳದಿಂದ. ಇವತ್ತು ಬೆಳಗ್ಗೆಯಿಂದ ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ದಿಟ್ಟ ರಿಯಾಲಿಟಿ ಚೆಕ್ ಅನ್ನ ಧರ್ಮಸ್ಥಳದ ಆ ಒಂದು ಅನಾಮಿಕ ವ್ಯಕ್ತಿ ಗುರುತು ಮಾಡಿದನಲ್ಲ, ಆ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮ ಪವರ್ ಟಿವಿಯ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಅವರು ಮಾಡ್ತಿದ್ದಾರೆ. ಧರ್ಮಸ್ಥಳ ಮೇಲಿನ ಆರೋಪಗಳ ಬಗ್ಗೆ ಸ್ಥಳೀಯರು ಮುಕ್ತವಾಗಿ ಮಾತನಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾರ್ಯಾರು ಆರೋಪ ಮಾಡ್ತಿದಾರಲ್ಲ, ಆರೋಪ ಮಾಡುವವರಿಗೂ ಕೂಡ ಚರ್ಚೆಗೆ ಪವರ್ ಟಿವಿಯ ಪಂಥ ಆಹ್ವಾನ. ಇದು ಸದ್ಯ 10ನೇ ಗುಂಡಿಯನ್ನಾಗಿತಾ ಇದೆ SIT ಟೀಮ್. ಇದೀಗ 13ನೇ ಪಾಯಿಂಟ್ನಿಂದ ಪವರ್ ಟಿವಿಯ ಲೈವ್ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಇದು ಈಗ ಸ್ಥಳದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 9ನೆಯ ಗುಂಡಿ, 9ನೆಯ ಪಾಯಿಂಟ್. ಆ ಪಾಯಿಂಟ್ನಲ್ಲೂ ಕೂಡ ಸದ್ಯದ ಮಟ್ಟಿಗೆ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮಾಹಿತಿ ಈಗ ಹೊರಗೆ ಬೀಳ್ತಾ ಇರೋದು. ಈಗ 13ನೇ ಪಾಯಿಂಟ್ ಇದೆಯಲ್ಲ, 13ನೇ ಪಾಯಿಂಟ್ನಲ್ಲಿಂದ ಪವರ್ ಟಿವಿ ನಿರಂತರವಾಗಿ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಿದೆ. ಇವತ್ತು 5ನೇ ದಿನ ಬೆಳಗ್ಗೆಯಿಂದ ಅಂದರೆ 11 ಗಂಟೆ 11ವರೆಗೆ ಸುಮಾರಿಗೆ ಶುರುವಾದಂಥ ಡಿಗ್ಗಿಂಗ್ ಇನ್ನೂ ಕೂಡ 9ನೇ ಜಾಗದಲ್ಲಿತ್ತು. ಈಗ 10ನೇ ಗುಂಡಿಯನ್ನು ಅಗಿತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನಮ್ಮ ಪವರ್ ಟಿವಿಯ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಸರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್ ಶೆಟ್ಟಿ ಸರ್, ಓವರ್ ಟು ಯು. ಶರತ್, ನಾವು 1ರಿಂದ 12 ಪಾಯಿಂಟ್ಗಳನ್ನು ಇವತ್ತು ತೋರಿಸಿದ್ದೀವಿ ನಿಮಗೆ. ಕಳೆದ ಮಾರ್ನಿಂಗ್ ಅಲ್ಲಿ ಏನು ಬೆಳಿಗ್ಗೆ ತೋರಿಸಿದ್ವಿ, ಫಸ್ಟ್ ಸೆಗ್ಮೆಂಟ್ ಅಲ್ಲಿ ನಾವು ಏನು ತೋರಿಸಿದ್ವಿ, 1ರಿಂದ 7ನೇ ಪಾಯಿಂಟ್ ನೇತ್ರಾವತಿಯ ನದಿಘಟ್ಟದ ಪಕ್ಕದಲ್ಲಿರುವ ಪಾಯಿಂಟ್ಗಳು, ಅದನ್ನು ನಾವು ತೋರಿಸಿದ್ವಿ. ಅದರಲ್ಲಿ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಒಂದು ಅಸ್ಥಿಪಂಜರ ಸಿಕ್ಕಿತ್ತು ಅನ್ನುವ ನ್ಯೂಸ್ ಬಿಟ್ರೆ ಬೇರೆ ಉಳಿದ 1ರಿಂದ 7ರಲ್ಲಿ 8ರಲ್ಲಿ ಏನು ಸಿಕ್ಕಿಲ್ಲ ಅಂತ ಇತ್ತು. ಇವತ್ತು ರಸ್ತೆ ಬದಿಯ ಪಕ್ಕದ ಸ್ಟ್ರೀಟ್ ಅಲ್ಲೂ ನಾವು ಹೋಗಿ ನಿಮಗೆ ತೋರಿಸಿದ್ವಿ. ಅದು ಉಜಿರೆ ಮತ್ತೆ ಧರ್ಮಸ್ಥಳಕ್ಕೆ ಕನೆಕ್ಟ್ ಮಾಡುವಂತಹ ರಸ್ತೆಯಲ್ಲಿ ಮಾರ್ಗದ ಪಕ್ಕದಲ್ಲೇ ಇರುವ ಫಾರೆಸ್ಟ್ ಜಾಗದಲ್ಲಿ, ಏನು ರಿಸರ್ವ್ ಫಾರೆಸ್ಟ್ ಜಾಗ ಇದೆ, ಅಲ್ಲಿ ಗುರುತಿಸಿದಂತಹ 9, 10, 11, 12 ಪಾಯಿಂಟ್ಗಳನ್ನು ನಾವು ತೋರಿಸಿದ್ವಿ. ಅಲ್ಲಿ ಈಗಾಗಲೇ 9ನೇ ಪಾಯಿಂಟ್ನ ಉತ್ಖನನ ನಡೆದಿದೆ, ಅದರಲ್ಲೂ ಏನು ಸಿಕ್ಕಿಲ್ಲ. ಈಗಷ್ಟೇ SIT ಅವರು 10ನೇ ಪಾಯಿಂಟ್ಗೆ ಮೂವ್ ಆಗಿದ್ದಾರೆ. ನಾವು ಹೇಳಿದ್ದೀವಿ, ಈ ಕಥೆಗಳನ್ನು ಯಾವ ರೀತಿಯಾಗಿ ಸ್ವಾರಸ್ಯಕರವಾಗಿ ಯೂಟ್ಯೂಬ್ಗಳಲ್ಲಿ ಕಟ್ಟಲಾಗಿತ್ತು, ಮತ್ತೆ ವಕೀಲರ ಮೂಲಕ ಅದನ್ನು ಪ್ರೆಸ್ ರಿಲೀಸ್ ಮೂಲಕ ಜನಗಳಿಗೆ ದಂಗೆ ಎಬ್ಬಿಸಲು ಬಿಡಲಾಗಿತ್ತು, ಜನಗಳಿಗೆ ಏನೋ ಒಂದು ರೀತಿಯ ಕುತೂಹಲವನ್ನು ಹುಟ್ಟಿಸಲಿಕ್ಕಾಗಿ ಬಿಡಲಾಗಿತ್ತು. ಅದೆಲ್ಲ ಸುಳ್ಳಿನ ಕಂತೆಗಳು ಅಂತ ಒಂದೊಂದೇ ಗುಂಡಿಯನ್ನು ಅಗಿತಾ ಬರ್ತಾ ಇದೆ. ಅದು ಅಗಿದಾಗ ಏನು ಸಿಕ್ಕದಿದ್ದಾಗ ಈ ನಕಲಿ ಹೋರಾಟಗಾರರ ಏನು ವರಸೆಗಳು ಬದಲಾಗಿದ್ದಾವೆ. ಈ ನಕಲಿ ಹೋರಾಟಗಾರರು ಅದನ್ನು ವಿಭಿನ್ನ ರೀತಿಯಲ್ಲಿ ಈಗ ಬಿಂಬಿಸಲಿಕ್ಕೆ ಶುರು ಮಾಡಿದ್ದಾರೆ. ಯಾವುದೋ ಒಂದು ಹೊಳೆಯಲ್ಲಿ ನೀರು ಬಂದು ಕೊಚ್ಕೊಂಡು ಹೋಗಿರ್ಬೋದು, ಅಥವಾ ಹಂದಿಗಳು ತಿಂದಿರ್ಬೋದು, ಅಥವಾ ಮುಳ್ಳು ಹಂದಿಗಳು ತಿಂದಿರ್ಬೋದು, ಅಥವಾ ಉಡಗಳು ತಿಂದಿರ್ಬೋದು ಅನ್ನುವ ಏನು ಕಥೆಗಳನ್ನು ಹೇಳಿದ್ದಾರೆ. ಇವತ್ತು ಮಾರ್ನಿಂಗ್ ಇಂದ SIT ಅವರ ಮೇಲೇನೆ ಆಪಾದನೆ ಮಾಡುವಂತಹ ಮಟ್ಟಕ್ಕೆ ಮಿಸ್ಟರ್ ಮಟ್ಟಣ್ಣ ಅವರು, ನಿಮ್ಗೆ ಗೊತ್ತಿದೆ, ಏನು ನಿಯತ್ತಿಂದ ದುಡಿದು ಹೊರಗಡೆ ಬಂದವನಲ್ಲ, ಆಲ್ಮೋಸ್ಟ್ ಚಪ್ಪಲಿ ಕಾಲಲ್ಲಿ ಬಡ್ದು ಹೊಡೆದಂಗೆ ಗವರ್ಮೆಂಟ್ ಜಾಬ್ ಇಂದವನನ್ನು ಹೊರಗಡೆ ತಳ್ಳಲಾಗಿತ್ತು. ಅಂತ ಒಂದು ಪೊಲೀಸ್ ಆಫೀಸರು ಇವತ್ತು SIT ಯಲ್ಲಿರುವ ಪೊಲೀಸ್ ಆಫೀಸರ್ಗಳನ್ನು ಕ್ವಶನ್ ಮಾಡ್ತಾ ಇದ್ದಾನೆ. ನಂಬರ್ 1 ಮಂಜುನಾಥ್ ಗೌಡ ಅನ್ನುವರ ಮೇಲೆ ಇವತ್ತು ಆಪಾದನೆ ಮಾಡಲಾಗಿದೆ. ಅವನು ಯಾರೋ ಭೀಮಾ ಕೌರವ ಅಂತ ಏನ್ ನಾವು ಕರಿತಾ ಇದೀವಲ್ಲ, ಅವನನ್ನು ಇವತ್ತು ವಿಡ್ರಾ ಮಾಡುವಂತ ಹೆದರಿಸ್ತಾ ಇದ್ದಾರೆ. ನಮ್ಮ ಹತ್ರ ವಿಡಿಯೋ ಇದೆ ಅನ್ನುವ ಒಂದು ಬ್ಲಾಕ್ ಮೇಲ್ ತಂತ್ರಕ್ಕೆ ಇವತ್ತು ಮಟ್ಟಣ್ಣ ಅವರು ಇದ್ರೆ, ಈಗಾಗಲೇ ಧರ್ಮಸ್ಥಳದಿಂದ ಬೆಳ್ತಂಗಡಿಯಿಂದ ಮಟ್ಟಣ್ಣ ಅವರು ಓಡೋಗಿದ್ದಾನೆ. ನಿನ್ನೆವರೆಗೆ ಇಲ್ಲಿದ್ದ ತಿಮರೋಡಿ ಮತ್ತೆ ಮಟ್ಟಣ್ಣ ಅವರು ಇಬ್ಬರು ಆಲ್ರೆಡಿ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿಯನ್ನು ಬಿಟ್ಟು ಓಡೋಗಿದ್ದಾರೆ ಅನ್ನುವ ಮಾಹಿತಿನೂ ಇಲ್ಲೇ ಸ್ಥಳೀಯರಿಂದ ಸಿಗ್ತಾ ಇದೆ. ಅದು ಮಾತ್ರ ಅಲ್ಲ, ಈಗ ಸತೀಶ್ ನಾಯ್ಕ್ ಅನ್ನುವ ಪೊಲೀಸ್ ಅವರ ಮೇಲೇನೂ ಕೂತ್ಕೊಂಡು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು, ಅದೇ ಒನ್ ವೇ ಟ್ರಾಫಿಕ್ ಯೂಟ್ಯೂಬ್ ಚಾನೆಲ್ಗಳಿದಾವಲ್ಲ ಅದರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಈಗ ಕುತೂಹಲಕಾರಿ ಸಂಗತಿ ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇನ್ನೊಂದು ಪಾಯಿಂಟ್, ಲಾಸ್ಟ್ ಪಾಯಿಂಟ್, ಈ 13 ನಂಬರ್ ಇದೆ ಅಲ್ವಾ, ಅನ್ಲಕ್ಕಿ ನಂಬರ್ ಅಂತ ಹೇಳ್ತಾರೆ. 13 ನಂಬರ್ ಅನ್ನು ಎಲ್ಲೂ ಗುರುತಿಸಿಕೊಳ್ಳಲ್ಲ. ನೀವು ಒಂದೇ ಒಂದು ವಾಸ್ತುಶಾಸ್ತ್ರದ ಪ್ರಕಾರ, ಜಾಪನೀಸ್ ಶಾಸ್ತ್ರದ ಪ್ರಕಾರ 13 ಶುಭ ಸಂಖ್ಯೆ ಅಂತ ಹೇಳಿದ್ರೆ, ಎಲ್ಲಾ ಕಡೆನೂ 13 ದುರದೃಷ್ಟಕರ ಸಂಖ್ಯೆ ಅಂತ ಮಾಡಲಾಗುತ್ತೆ. ಈ 13ನೇ ಪಾಯಿಂಟ್ ಭಾರಿ ಕುತೂಹಲಕರ ಸಂಗತಿ. ಯಾಕಂದ್ರೆ ಇದರಲ್ಲಿ ಕುಡ್ಲಾ ರಾಂಪೇಜ್
ತೇಜ್ ಅನ್ನುವಂತ ಗಾಂಪ ಏನಿದ್ದಾನೆ ಅವನು ಇಲ್ಲಿ ನಿಂತ್ಕೊಂಡು ನಿಮ್ಗೆ ಗೊತ್ತಿದೆ, ಅವನ ಬಗ್ಗೆ ನಿಮ್ಗೆ ನಾನು ಪುನಃ ವಿವರಿಸಬೇಕಂತಿಲ್ಲ, ವಿವರಿಸಿದ್ದೀವಿ ನಾವು ಮುಂದೆನೂ ಕೂಡ. ಅವನು ಈ ಪಾಯಿಂಟ್ ಹತ್ರ ನಿಂತ್ಕೊಂಡು ಈ ಉಳಿದ ಯೂಟ್ಯೂಬ್ ಚಾನೆಲ್ಗಳು ಇಲ್ಲಿ ನಿಂತ್ಕೊಂಡು ಇಲ್ಲಿ ಏನೋ ರಾಶಿ ರಾಶಿ ಹೆಣಗಳು ಸಿಗ್ತವೆ, ಈ ಪಾಯಿಂಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ, 1 ರಿಂದ 12ರಲ್ಲಿ ಸಿಕ್ಕಿಲ್ಲ ಅಂದ್ರೂ ಇಲ್ಲಿ ಸಾಮೂಹಿಕವಾಗಿ ಇಲ್ಲಿ ಹೆಣಗಳನ್ನು ಹೂಳಲಾಗಿದೆ, ಇಲ್ಲಿ ಅಸ್ಥಿ ಪಂಜರಗಳು ಸಿಗ್ತವೆ ಅನ್ನುವ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಅದು ಈಗಲೇ ನಾವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದು ಯೂಟ್ಯೂಬ್ಗಳಲ್ಲಿ ಇವತ್ತು ಚಾಲನೆಯಲ್ಲಿದೆ. 13ನೇ ಪಾಯಿಂಟ್, ಒಬ್ಬ ಅನಾಮಿಕ ಬರ್ತಾನೆ, ಒಬ್ಬ 15 ವರ್ಷ ಬಿಟ್ಟು ಇಲ್ಲಿಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ, SIT ಅವರ ಏನು ತೆಕ್ಕೆಯಲ್ಲಿ ಅವನಿದ್ದಾನೆ, ಆದ್ರೂ ಕೂಡ ಯೂಟ್ಯೂಬರ್ಸ್ ಗಳಿಗೆ ಇಲ್ಲಿ ಎಷ್ಟು ಹೆಣಗಳಿದ್ದಾವೆ ಮತ್ತೆ ಅವನ ಅಡ್ವೊಕೇಟ್ಗಳಿಗೆ ಯಾವ ಗುಂಡಿಲಿ ಎಷ್ಟು ಹೆಣಗಳಿದ್ದಾವೆ ಅಂತ ಕೌಂಟ್ ಮಾಡ್ತಾರೆ. ನಾನೀಗ ಕುತೂಹಲಕಾರಿ ಸಂಗತಿ ಅಂದ್ರೆ ಸ್ನಾನಘಟ್ಟ, ನೇತ್ರಾವತಿಯ ಸ್ನಾನಘಟ್ಟ ಇದೆ ನೋಡಿ ಹಿಂದ್ಗಡೆ, ಅದರ ಪಕ್ಕ ಡ್ಯಾಮ್ ಕಟ್ಟಿದ್ದಾರೆ. ಇಲ್ಲಿ ಈ ಸ್ನಾನಘಟ್ಟಕ್ಕೆ ಏನು ಡ್ಯಾಮ್ ಕಟ್ಟಲಾಯಿತು ಅದರ ಪಕ್ಕದ ಜಾಗ, ಇಲ್ಲಿ ಪಾರ್ಕಿಂಗ್ ಜಾಗ ಇದೆ, ಇಲ್ಲಿ ನೀವು ಇಂಟರ್ಲಾಕ್ ಗಳನ್ನು ಹಾಕಿದ್ದಾರೆ, ಸ್ವಲ್ಪ ಗಾರ್ಡನ್ ತರ ಮಾಡಿದ್ದಾರೆ. ಈ ಜಾಗಗಳನ್ನು ನೋಡಿದ್ರೆ ನೀವು ಇಲ್ಲಿ ಕಟ್ಟಿ ಕೂರುವಾಗೆ ಮಾಡಿದ್ದಾರೆ. ಅದರ ನಂತರದ ಜಾಗ ನಾನು ವಾಕ್ಥ್ರೂಗೆ ಬರ್ತೀನಿ ನಿಮ್ಗೆ. ಈ ಜಾಗಕ್ಕೆ ಬಂದ್ರೆ ನೀವು ನೋಡಿ, ಇದು ಪಾಯಿಂಟ್ ನಂಬರ್ 13 ಜಾಗ. ಇಲ್ಲಿ ಪಾಯಿಂಟ್ ನಂಬರ್ 13 ಅನ್ನುವುದನ್ನು ಗುರುತಿಸಲಾಗಿದೆ. ಮತ್ತೆ ಇದರಲ್ಲಿ ಈಗಾಗಲೇ ಬಂದೂಕುದಾರಿಗಳಾದ 2 ಪೊಲೀಸರನ್ನು ಇಲ್ಲಿ ಗಸ್ತಿಗೆ ಹಾಕಿದ್ದಾರೆ. ನೋಡಿ, ಡೇ ನೈಟ್ ಈ ಜಾಗವನ್ನು ಸುರಕ್ಷಿತವಾಗಿ ಕಾಪಾಡಲಾಗ್ತದೆ. ಇಲ್ಲಿ 2 ಲೈಟ್ ಕಂಬಗಳು ಇಲ್ಲಿ ನೋಡಿದ್ರೆ ನಂಬರ್ 1 ಮತ್ತೆ 2 ಲೈಟ್ ಕಂಬಗಳು ಇದಾವೆ. ಆ ಕಡೆ ಊರಿಗೆ ಹೋಗುವ ದಾರಿ ಇದಾದ್ರೆ ಈ ಪ್ರದೇಶದಲ್ಲಿ ಸಾಮೂಹಿಕವಾಗಿ ಹೆಣಗಳನ್ನು ಹೂಳಲಾಗುತ್ತಾ ಇದೆ ಎನ್ನುವ ಆಪಾದನೆಯನ್ನು ಅನಾಮಿಕ ಬಂದವನು ಮಾಡಿದ್ದಾನೆ ಅನ್ನುವುದು ಬಿಟ್ರೆ, ತದನಂತರ ಯೂಟ್ಯೂಬ್ ಚಾನೆಲ್ಗಳು ಈ ಒಂದು ಜಾಗವನ್ನು, ಈ ಕೂಲಂಕುಷವಾಗಿ ಈ ಜಾಗವನ್ನು ನಾವು ತೋರಿಸ್ತಾ ಇದ್ದೀವಿ, ಈ ಜಾಗವನ್ನು ಪಾಯಿಂಟ್ ಮಾಡಿ ಹೇಳ್ತಾರೆ, ಇಲ್ಲಿ ಸಾಮೂಹಿಕವಾಗಿ ಅವಶೇಷಗಳು ಪತ್ತೆ ಆಗ್ತವೆ, ತಲೆಬುರುಡೆಗಳು ಪತ್ತೆ ಆಗ್ತವೆ, ಅಸ್ಥಿಪಂಜರಗಳು ಪತ್ತೆ ಆಗ್ತವೆ ಅಂತ. ನಾವು ನಿಮಗೆ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ನಮ್ಮ ಪವರ್ SIT ಟೀಮು ಇದನ್ನು ಗುರುತಿಸ್ತಾ ಇತ್ತು, ಈ ಎಲ್ಲ ವಿಡಿಯೋಗಳನ್ನು ಕೂಲಂಕುಷವಾಗಿ ಪರಿಶೀಲಿಸ್ತಾ ಇತ್ತು. ಅದು ಮಾತ್ರ ಅಲ್ಲದೆ ನಾವು ಎಲ್ಲ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದೀವಿ ಅಂತ ಹೇಳ್ತಾ ಇದೀವಿ. ನೋಡಿ, ನಾನು ನಿಮ್ಗೆ ಹೇಳಬೇಕಾದ್ರೆ ಇಲ್ಲಿ ಸ್ಥಳೀಯರಿದ್ರು, ಸ್ಥಳೀಯರ ಹತ್ರ ನಾವು ಇನ್ಕ್ವೈರಿ ಮಾಡಿದ್ದೀವಿ. ಮತ್ತು ಈ ಜಾಗವನ್ನು ನೋಡಿದ್ರೆ ಕಳೆದ ನಾವು 12 ಪಾಯಿಂಟ್ಗಳನ್ನು ನೋಡಿದ್ರೆ ಅದು ರಿಸರ್ವ್ ಫಾರೆಸ್ಟ್ ಒಳಗಡೆ ಇದೆ. ಅಲ್ಲಿ ಏನು ಗಿಡಗಂಟೆಗಳು ಹುಟ್ಟಿಕೊಂಡಿದ್ದಾವೆ, ಅದನ್ನು SIT ಅವರೇ ಸಣ್ಣ JCB ಅನ್ನು ತಗೊಂಡು ಬಂದು ಅಗಿತಾ ಇದ್ದಾರೆ. ಅವರಿಗೇನೆ ಒಂದೊಂದು ದಿನ ಒಂದೊಂದು ಗುಂಡಿಯನ್ನು ತೆಗಿಲಿಕ್ಕೆ ಆಗ್ತಾ ಇದೆ. ಈಗ ಈ ಪ್ರದೇಶಕ್ಕೆ ಬಂದ್ರೆ ಇದು ಒಂದು ಸಮತಟ್ಟಾದ ಪ್ರದೇಶ, ಇಲ್ಲಿ 2 ವಿದ್ಯುತ್ ಕಂಬಗಳಿದಾವೆ. ಈ ಗುಂಡಿಯ ಕಥೆಯನ್ನು ಕೇಳಿದ್ರೆ ಇಲ್ಲಿ ನೋಡಿ, ನಾನು ನಿಮ್ಗೆ ಪುನಃ ಇಲ್ಲಿ ಒಂದು ವಿಸ್ತಾರವಾಗಿ ಹೇಳ್ತೀನಿ. ನಮ್ಮ ಏನು ಭೀಮಾ ಅಂತ ಬಂದಿದ್ದಾನೆ, ಏನು ನಾವು ಕೌರವ ಅಂತ ಪವರ್ ಟಿವಿ ಅವರ ಹೆಸರಿಟ್ಟಿದ್ದೀವಿ, ಅವನು 1995ರಿಂದ 2000ವರೆಗಿನ 14ನವರೆಗಿನ ಶವಯಾತ್ರೆಗಳನ್ನು ತಾನು ತಂದು ಇಲ್ಲಿ ಗುಂಡಿಯಲ್ಲಿ ತೋಡಿದ್ದಾಗಿ ಹೇಳ್ಕೊಳ್ತಾನೆ. ನೋಡಿ, ಈಗ ನೆನಪಿಸ್ಕೊಳ್ಳಿ, ನಾನು ಇಸವಿಯನ್ನು ಹೇಳ್ತಾ ಇದ್ದೀನಿ. 2014ರವರೆಗೆ, ಅಂದರೆ 1995ರಿಂದ 2014ರವರೆಗೆ ಅವನು ಧರ್ಮಸ್ಥಳದಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ತನಗೆ ಧರ್ಮಸ್ಥಳದವರು ಕೊಲೆ ಮಾಡಿದ, ರೇಪ್ ಮಾಡಿದಂತಹ ಬಾಡಿಗಳನ್ನು ಹೂಳಲು ಆದೇಶಿಸ್ತಾ ಇದ್ರು, ನಾನು ಅದನ್ನು ತಂದು ಹೂಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೋಡಿ, ಮೇಲ್ಗಡೆ ನೋಡಿ, ಇಲ್ಲಿ ಮೇಲ್ಗಡೆ ನಾನು ನಿಮಗೆ ಕ್ಯಾಮೆರಾವನ್ನು ಫೋಕಸ್ ಮಾಡಿದ್ರೆ ಇಲ್ಲಿ ಕೆಲವು ಮನೆಗಳಿದ್ದಾವೆ, ಅಥವಾ ಕಾರ್ಮಿಕರಿಗಂತ ಕಟ್ಟಿದ ಕೆಲವು ಶೆಡ್ಗಳಿದ್ದಾವೆ. ಇಲ್ಲಿ ನೋಡಿ, ಹತ್ರದಲ್ಲೇ ಕೆಲವು ಮನೆಗಳನ್ನು ಗೋಚರಿಸಬಹುದು, ತೋಟ ಕಾಣುತ್ತೆ ನಿಮಗೆ. ಹಲವು ಮನೆಗಳು ಈ ಏನು ಸೈಟ್ ಇದೆಯಲ್ಲ ಅದರ ಪಕ್ಕನೇ ಇದೆ. ಊರಿಗೆ ಹೋಗುವ ದಾರಿ ಅಂತದಿಂದ ಇದು ಜನನಿಬಿಡ ಪ್ರದೇಶನಾಗಿರುತ್ತೆ. ಈ ಕಡೆಯಿಂದ ಎಲ್ಲರೂ ತಮ್ಮ ಬೈಕ್ ಮತ್ತೆ ವೆಹಿಕಲ್ಗಳನ್ನು ತಗೊಂಡು ಹೋಗಬೇಕು. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ರೋಡು ಈಗ ಸ್ಥಳೀಯರ ಪ್ರಕಾರ ಈ ರೋಡು ಮೊದಲು ಕೆಳ ಹಂತದಲ್ಲಿತ್ತು. ಈ ರೋಡು ಇಷ್ಟು ಮೇಲ್ಗಡೆ ಆಗಿರಲಿಲ್ಲ. ಇದನ್ನು 2009ರಲ್ಲಿ ನೋಡಿ, ನಾನು ನಿಮಗೆ ಇಸವಿಗಳನ್ನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ 1995ರಿಂದ 2014ರ ಒಳಗಿನ ಹೆಣ ಹೂಳಲಾದ ಪ್ರದೇಶ ಅಂತ ಭೀಮಾ ಹೇಳಿದ್ದಾನೆ ಅಂತ ಹೇಳುವ ಕಂಪ್ಲೇಂಟ್ ಇದೆ. ಇಲ್ಲಿ ನೋಡಿದ್ರೆ ಈ ಜಾಗವನ್ನು, ಈ ರೋಡನ್ನು 2009ರಲ್ಲಿ PWD ಅವರು ಮಾಡ್ತಾರೆ. ತದನಂತರ 2017ರಲ್ಲಿ ಈ ನೇತ್ರಾವತಿಯಲ್ಲಿ ನೆರೆ ಬಂದಾಗ ಈ ಡ್ಯಾಮ್ ಕೂಡ ಬಿರುಕು ಬಿಟ್ಟು ನಾವು ಇಲ್ಲಿ ತೋರಿಸ್ತಾ ಇರುವ ಜಾಗ ಏನಿದೆ, ಇಂಟರ್ಲಾಕ್ ಹಾಕಿದ ಜಾಗ ಏನಿದೆ, ಅದು ಕೂಡ ನೆರೆ ಬಂದು ಹೋಗಿತ್ತು. ಅದರ ನಂತರ ಈ ತಡೆಗೋಡೆಯನ್ನು ಕಟ್ಟಲಾಯಿತು. ನೋಡಿ, ನಾನು ನಿಮಗೆ ಲೈವ್ ತೋರಿಸ್ತೀನಿ. ಈ ತಡೆಗೋಡೆಗಳನ್ನು ಮತ್ತೆ ಈ ಗೋಡೆಯನ್ನು ಮತ್ತೆ ಕೆಳಗಡೆ ಇರುವ ಇಂಟರ್ಲಾಕ್ಗಳನ್ನು ನಾನು ವೆರಿ ಕ್ಲಿಯರ್ ಆಗಿ ನಿಮಗೆ ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು 2016-17ರ ನಂತರ, ಅಂದರೆ
ಭೀಮಾ 2014ಕ್ಕೆ ಕೆಲಸ ಬಿಡ್ತಾನೆ. 16-17 ನಂತರ ಈ ತಡೆಗೋಡೆಯನ್ನು ನಿರ್ಮಿಸಲಾಗುತ್ತೆ. ಅಂದರೆ ಈ ಡ್ಯಾಮ್ ಪ್ರವಾಹ ಬಂದ ಮೇಲೆ, ಇದು ಪವರ್ ಟಿವಿಯರು ಮಾಡಬೇಕಾಗಿಲ್ಲ, ಇದನ್ನು ಯಾವ ಗ್ರಾಫಿಕಲ್ ನೀವು ರಿಪೋರ್ಟ್ ತೆಗೆದು ನೋಡಿದ್ರು ಡ್ಯಾಮ್ ಯಾವಾಗ ಬಿರುಕು ಬಿಡ್ತು ಅಥವಾ ಯಾವಾಗ ಕೆಲಸ ಆಯ್ತು ಮತ್ತೆ ಎಲ್ಲಿ ನೆರೆ ಬಂತು ಅಂತ ಇಸವಿಗಳನ್ನು ನೀವು ನೋಡಿದ್ರೆ 16-17ರಲ್ಲಿ ನೆರೆ ಬರುತ್ತೆ, ಈ ಡ್ಯಾಮ್ ಬಿರುಕು ಬಿಡುತ್ತೆ. ಬಿರುಕು ಬಿಟ್ಟ ಮೇಲೆ ಈ ತಡೆಗೋಡೆಯನ್ನು ಮತ್ತೆ ಇಂಟರ್ಲಾಕ್ ಅನ್ನು ಮತ್ತೆ ನಾನು ಇಲ್ಲಿ ತೋರಿಸ್ತಾ ಇರುವಂತ, ಇಲ್ಲಿ ಝೂಮ್ ಮಾಡಪ್ಪ, ಈ ಗೋಡೆಯನ್ನು ಕಟ್ಟಲಾಗುತ್ತೆ. ಈ ಗೋಡೆ ಮತ್ತೆ ಕೆಳಗಿನ ಪ್ರದೇಶ ನೋಡಿ, ಇದು ಎತ್ತರದ ಪ್ರದೇಶ ಇರುತ್ತೆ. ಕೆಳಗಡೆ ನಾವು ಝೂಮ್ ಮಾಡಿದೆ, ಇಂಟರ್ಲಾಕ್ ಇದೆ, ಆಲ್ಮೋಸ್ಟ್ 10 ಫೀಟ್ ಡೌನ್, 10 ಫೀಟ್ ಡೌನ್ ಇರುತ್ತೆ. ಮೇಲ್ಗಡೆ ನೋಡಿದ್ರೆ ನಿಮಗೆ 10 ಫೀಟ್ ಅಪ್. ಈ ಜಾಗಕ್ಕೆ 2017ರ ನಂತರ ಮಣ್ಣು ತುಂಬಿಸಲಾಗುತ್ತೆ ಅನ್ನುವ ಪುರಾವೆ ಊರಿನವರು ಕೊಡ್ತಾರೆ. ಇಲ್ಲಿಯ ಪ್ರತ್ಯೇಕ ಸಾಕ್ಷಿಗಳಿದ್ದಾರೆ. ಅಂದರೆ ಭೀಮನು ಕೆಲಸ ಬಿಟ್ಟ ನಂತರದ ದಿನಗಳಲ್ಲಿ, ಈ ರೋಡ್ ಅನ್ನು ಮಾಡಿದ ದಿನಗಳಲ್ಲಿ PWD ಮತ್ತೆ ಉಳಿದ ಕಾಂಟ್ರಾಕ್ಟರ್ಗಳು ಈ ಮಣ್ಣುಗಳನ್ನು ಬೇರೆ ಪ್ರದೇಶದಿಂದ ತಂದು ಮುಚ್ಚಿದ್ದಾರೆ ಅನ್ನುವ ನಾವು ಜೀವಂತ ಸಾಕ್ಷಿಗಳನ್ನು ನಿಮ್ಗಿಲ್ಲಿ ಇವತ್ತು ಷರತ್ತು ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸ್ಥಳೀಯರಾದಂತಹ ಒಬ್ಬರಿದ್ದಾರೆ, ಅವರು ಇದೇ ಪ್ರದೇಶದವರು, ಈ ಪ್ರದೇಶದಲ್ಲೇ ಬದುಕಿ ಬಾಳಿದವರು, ಈ ಪ್ರದೇಶದಲ್ಲಿ ದಿನಾ ಪ್ರಯಾಣವನ್ನು ಬೆಳೆಸಿದಂತವರು. ಅವರ ಪ್ರಕಾರ 16-17ನ ನಂತರ ಈ ಪ್ರದೇಶಕ್ಕೆ ಮಣ್ಣು ತುಂಬಿಸಲಾಯಿತು. ಇದು ಭೀಮಾ ಹೇಳಿದಂಗೆ 2014ರಲ್ಲಿ ಇದು ಕೆಳ ಹಂತದಲ್ಲಿತ್ತು, 10 ಫೀಟ್ ಡೌನ್ ಇತ್ತು, ರಸ್ತೆ ಮಾತ್ರ ಮೇಲೆ ಇತ್ತು, ಇದನ್ನು ಮುಚ್ಚಲಾಯಿತು ಅಂತ ನಾನೀಗ